ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 6 ವಿಡಿಯೋ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫಸ್ಟ್ ಮಿಷಿನ್ ಕಂಪ್ಲೀಟ್ ಮಾಡಾದ್ಮೇಲೆ ಗಾಡಿ ಫುಲ್ ಊಸ್ಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಒಂಚೂರು ಗಾಡಿನ ಸರ್ವಿಸ್ ಮಾಡೋದ ಅಂತ CTO ಅವ್ರಿಗೆ ಫೋನ್ ಮಾಡಿ ಗಾಡಿನ ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಹೋದೆ. ಈ ಸರ್ವಿಸ್ ಸೆಂಟ್ರಲ್ಲಂತೂ ಬೊಕ್ಕೆ ಸಿಸ್ಟಮ್ ಥರ ಗುರು, ನಮಗೆ ನಾವೇ ಸರ್ವಿಸ್ ಮಾಡ್ಕೋಬೋದು. ಅದಕ್ಕೆ ಒಂದು ಚೀಪ್ ಸರ್ವಿಸ್ದು ಬುಕ್ ಮಾಡಿಕೊಂಡೆ. ಕಾರು 2-3 ಆಕ್ಸಿಡೆಂಟ್ ಆಗಿರೋದ್ರಿಂದ ಫುಲ್ ಊಸ್ಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸ್ಟೇರಿಂಗ್ ಕಂಟ್ರೋಲರು, ಸಸ್ಪೆನ್ಷನ್ನು ಮತ್ತು ಬ್ರೇಕು ಈ ಮೂರನ್ನು ರೆಡಿ ಮಾಡಿಕೊಂಡೆ. 3 ಫಾಸ್ಟಾಗಿ ರಿಪೇರಿ ಮಾಡಿಕೊಟ್ರು, ಚೀಪ್ ಕಾಸ್ಟ್ಗೆ ಮಾಡಿಕೊಟ್ರು ಗುರು. ಆಮೇಲೆ ಇನ್ನೇನು ನೋಡೋದ ಅಂತ ನೋಡಿದಾಗ ಗಾಡಿ ಫುಲ್ ಊಸ್ಟ್ ಆಗ್ಬಿಟ್ಟಿದ್ದರಿಂದ ಫುಲ್ ಕೊಳೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ರೆಗ್ಯುಲರ್ ವಾಶ್ ಮಾಡಿಸ್ಕೊಳೋದು ಅಂದ್ಬಿಟ್ಟು ಗಾಡಿನ ವಾಶ್ ಮಾಡಿಸ್ದೆ. ಬರೀ ವಾಷಿಂಗ್ಗೆ 2,000 ಗುರು. ನಮ್ಮ ರಿಯಲ್ ಲೈಫಲ್ಲಾದರೆ ಒಂದು 300-400 ಕೊಟ್ಟು ವಾಶ್ ಮಾಡಿಸ್ಬಿಡ್ಬೋದು. ಇಲ್ಲಿ 2,000 ವಾಷಿಂಗು, ಆಟೋಮೆಟಿಕ್ ವಾಷಿಂಗು, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡೋರೆ ಮಾತ್ರ. ಕಾರಂತೂ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಟ್ರು, ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ. ಹಾಗೆ ಗಾಡಿ ತುಂಬ ದಿವಸದಿಂದ ನಿಂತಿದ್ರಿಂದ ಆಯಿಲ್ ಒಂಚೂರು ಗಟ್ಟಿಯಾಗ್ಬಿಟ್ಟಿತ್ತು. ಅದಕ್ಕೆ ಆಯಿಲ್ ಚೇಂಜ್ ಮಾಡಿಕೊಂಡೆ. ಸರ್ವಿಸ್ ಮುಗಿಸ್ಕೊಂಡು ಏನಾದ್ರು ತಿನ್ನೋದಂತ ರೆಸ್ಟೋರೆಂಟಿಗೆ ಹೊರಟೆ. ಈ ರೆಸ್ಟೋರೆಂಟಿಗೆ ಬಂದರೆ ಏನೋ ವೆರೈಟಿ ಫುಡ್ಗಳು ನನ್ನ ಜೀವನದಲ್ಲೇ ನೋಡಿಲ್ಲ ಅಂಥ ವೆರೈಟಿ ಫುಡ್ಗಳು ತೋರಿಸ್ತಿದ್ರು. ನಾನು ಪಿಜ್ಜಾ ತಿನ್ನಬೇಕು ಅನಿಸ್ತಿತ್ತು, ಪಿಜ್ಜಾ ಹುಡುಕ್ತಾ ಇದ್ದೆ. ಕೊನೆಗೂ ಪಿಜ್ಜಾ ತಿಂದ್ಕೊಂಡು ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋದಾ? ಓಕೆ ಫ್ರೆಂಡ್ಸ್, ಬಾಯ್.